ಈಗ BC ರೋಡ್ ಆ ಕಡೆ ಎಲ್ಲ ಬೇಕಾದ್ರೆ ಗಲಾಟೆ ಆಗಿ ಬಂದಾಗ್ತದೆ, ಇಲ್ಲಿ ಕಲ್ಲಡ್ಕ ಬಂದಾಗ್ತಾ ಇಲ್ಲ. ಕಲ್ಲಡ್ಕದಲ್ಲಿ ನೀವೇ ಅಂತ ಎರಡು ನಾವು ಅಂತ ಹೇಳೋದಿಲ್ಲ, ಬಟ್ ನಾವು ಪ್ರಯತ್ನ ಪಡ್ತೇವೆ ಅಷ್ಟೇ ಹೇಳ್ತೇವೆ, ನಾವೇ ಅಂತ ಹೇಳೋದಿಲ್ಲ. ಅವ್ರು ಹೇಳಿದ್ರು ಚಾರಿತ್ರಿಕ ಇತಿಹಾಸನೇ ನೀನು ಸೃಷ್ಟಿ ಮಾಡಿದ್ಯಾ ಅಂತ ಇವರಿಗೆ ಫೋನಲ್ಲಿ ಹೇಳಿದ್ದಾರೆ. ಅದು ವಿಶೇಷವಾದ ಮಾತು ಅವರದ್ದು. ಸೀಕ್ರೆಟ್ ಕೇಳೋದು. ಸರಿ. ₹1 ಲಕ್ಷ ಬಿಸ್ನೆಸ್ ಮಾಡ್ತೀರಾ? ಕನ್ನಡಕ ಬಂದ ನಾವು ಯಾರಾದರೂ ನಮ್ಮ ಮನೆಗೆ ಗೆಸ್ಟ್ ಬಂದರೆ ಮನೆಯಲ್ಲಿ ಚಹಾ ಮಾಡಿ ಕೊಡೋದಿಲ್ಲ, ಕೇಟಿ ಕುಡಿಯುವಂತ ಇಲ್ಲಿ ಕರ್ಕೊಂಡು ಬಂದು ಒಂದು ಕೇಟಿ ಕುಡಿಸಿ ಒಂದು ರುಚಿಯನ್ನು ಅವರಿಗೆ ತೋರಿಸೇ ಕಳಿಸಿದ್ರು. ಹಿಂದಿನ ಸಂಪ್ರದಾಯ ಆ ಥರ ಇದೆ. ಯಾಕೆಂದರೆ ಅವನು ಶೂದ್ರ, ನಮ್ಮದು ಬ್ರಾಹ್ಮಿಣ್ಸ್ ಹೇಳು, ಅಲ್ಲಿ ಒಂದು ತಡೆಗೋಡೆ ಇರ್ತದೆ. ಹೌದು, ಆಯ್ತು. ಅವರಿಗೆ ಸಪ್ರೇಟ್ ಊಟ ಕೊಡಬೇಕು, ಅವರನ್ನು ಸಪ್ರೇಟ್ ಆಗಿ ನೋಡಿಕೊಳ್ಬೇಕು. ಕರ್ದ ನಂತರ ನಾವು ಆ ಥರ ನೋಡಬಾರ್ದು, ಎಲ್ಲರೂ ನಾವು ಒಂದೇ ಹೇಳೋ ಥರ ಇರಬೇಕು ಹೇಳೋದು ನಮ್ಮದು. ನೊರೆ ಇದ್ದ ಹಾಲನ್ನೇ ಗ್ಲಾಸಿಗೆ ಹಾಕ್ತಾರೆ, ಅದು ಗ್ಲಾಸಲ್ಲಿ ನೊರೆ ಕೂಡ ನಿಲ್ಬೇಕು. ಅದ್ರ ಮೇಲೆ ಸ್ಪೂನ್ ಹಿಡಿದು ಡಿಕೇಶನ್ ಹಾಕುವಾಗ, ಡಿಕೇಶನ್ ಇವಾಗ ಅದು ನೊರೆ ಮೇಲೆ ಬರ್ತದೆ, ಡಿಕೇಶನ್ ಮಿಡ್ಲಲ್ಲಿ ನಿಲ್ತದೆ. ಎಲ್ಲ ಇದ್ದಾರೆ. ಅದೇ ಈಗ ಹಿಂದೂ ಧರ್ಮ, ನಾನೇ ಹೇಳೋದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮದವ್ರು ನನ್ನನ್ನು ಮೇಲೆ ತಂದದ್ದು. ಅವರೆಲ್ಲ ವ್ಯಾಪಾರ ಕೊಟ್ಟ ಕಾರಣ ನಾನು ಮೇಲೆ ಬಂದಿದ್ದೇನೆ. ಕಲ್ಲಡ್ಕದ ಕತೆ ಅಂತ ಇಡೀ ರಾಜ್ಯ ತುಂಬ ನಡೀತಾ ಇರುತ್ತೆ ಡೈಲಿ. ಆದರೆ ಕಲ್ಲಡ್ಕ ಹೀಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ. ನಾನು ಹಿಂದೆ ಒಂದು ಸರಿ ನಾವು ಅಯೋಧ್ಯದ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದು 98ರಲ್ಲಿ. ಅಯೋಧ್ಯ ಅನ್ನೋ ಹೆಸರಲ್ಲಿ ಇಡೀ ದೇಶನೇ ಹೊಡೆದಾಡ್ತಿತ್ತು. ಆದ್ರೆ ಅಯೋಧ್ಯದಲ್ಲಿ ಎಲ್ಲಿ ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಅಲ್ಲಿ ಹಿಂದೂ ಮುಸ್ಲಿಂ ಮಧ್ಯ ಒಂದು ಗಲಾಟೆಗಳಿರಲಿಲ್ಲ, ಒಂದು FIR ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಸ್ವತಃ ಡಾಕ್ಯುಮೆಂಟ್ರಿ ಮಾಡಿದ್ದೇನೆ ಅಲ್ಲಿದು. ನನ್ನನ್ನು ಯಾರು ಹೊಡೆದಿಲ್ಲ ಬಡ್ದಿಲ್ಲ. ಹಾಗೇನೆ ಕಲ್ಲಡ್ಕ ಇಡೀ ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಎಲ್ಲರ ಬಾಯಲ್ಲಿ ಬರೋದು ಕಲ್ಲಡ್ಕ ಹೆಸರು. ಆದರೆ ಕಲ್ಲಡ್ಕಾಯಲ್ಲಿ ಭಾವೈಕ್ಯತೆ ನೋಡಿಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇದನ್ನೇ ನಾನು ಇವತ್ತು ಅದರಲ್ಲೂ ವಿಶೇಷವಾಗಿ ಹೊಳ್ಳಾವ್ರನ್ನೇ ಕೇಳುವ ಅಂತ ನಾನು ಬಂದೆ. ಸೊ ಆ ಕತೆನ ನೋಡಿದ್ರೆ ಸರ್, ಈಗ ಹೇಗಿದೆ ಬಿಸ್ನೆಸ್? ಈಗ ಬಿಸ್ನೆಸ್ ತೊಂದರೆ ಇಲ್ಲ, ದೇವರ ಒಳ್ಳೆ ನಡೀತಾ ಇದೆ. ನೀವು ಬೆಳಿಗ್ಗೆ ಬಂದರೆ ನೋಡಬೇಕಿತ್ತು. ಆಜಾನ್ ಆದ್ಕೊಳ್ಳಿ, ಬೆಳಿಗ್ಗೆ ಆಜಾನ ಆಗುತ್ತೆ. ಆಮೇಲೆ ಅರ್ಧ ಗಂಟೆ ಬಿಟ್ಟು ಎಲ್ಲ ಬಂದು ಊಟಕ್ಕೆ ಚಹಾ ಕುಡಿದು ಹೋಗ್ತಾರೆ. ಆದಿತ್ಯವಾರ ಆದರೆ ಕ್ರಿಶ್ಚಿಯನ್ಸ್ ಬರ್ತಾರೆ, ನಮ್ಮ ದೇವಸ್ಥಾನ ಹೋಗೋರು ಬರ್ತಾರೆ. ಆದಿತ್ಯವಾರ ಫುಲ್ ರಶ್ ಇರ್ತದೆ ಆದಿತ್ಯವಾರ. ಸೊ ಸರ್ವಧರ್ಮದ ಇದು ಸಮ್ಮೇಳನ ಇಲ್ಲಿ ಜಾಗ. ಹಾಗಾದ್ರೆ ಈ ಬಿಸ್ನೆಸ್ ಮ್ಯಾನ್ ಎಲ್ಲರೂ ಇದ್ದರೆ ಬಿಸ್ನೆಸ್. ಹಿಂದೂಗೆ ಮುಸ್ಲಿಂ ಬೇಕು, ಕ್ರಿಶ್ಚಿಯನ್ಸ್ ಬೇಕು, ಹಿಂದೂಗೆ ಎಲ್ಲರೂ ಇದ್ದರೆ, ಎಲ್ಲ ಧರ್ಮದವರು ಬೇಕಿದ್ದರೆ ಮಾತ್ರ ವ್ಯಾಪಾರ. ಒಂದೊಂದು ಧರ್ಮದವರಿಂದ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳಿದರೆ ಹೋಟ್ಲು ಅದು ಎಲ್ಲರೂ ಇದ್ದರೆ ಮಾತ್ರ ಹೋಟ್ಲು. ಅಲ್ಲದು ಎಲ್ಲರೂ ಬರಬೇಕು, ಎಲ್ಲರೂ ಕೂತ್ಕೋಬೇಕು. ನಾವೆಲ್ಲರೂ ಒಟ್ಟಿಗೆ ಇದ್ರಷ್ಟೇ ಜಗತ್ತು ನಡೆಯೋದು. ಇದಾಗುತ್ತೆ. ಯಾಕಂದ್ರೆ ಅಲ್ಲಿ ನೋಡುವಾಗ ಗೊತ್ತಾಗುತ್ತೆ ಎಲ್ಲರೂ ಒಗ್ಗಟ್ಟಲ್ಲಿ ಇದ್ದಾರೆ. ಒಂದು ಸೈಡ್ ಕ್ರಿಶ್ಚಿಯನ್ ಇರ್ತಾರೆ, ಒಂದು ಸೈಡ್ ಮುಸ್ಲಿಮ್ಸ್ ಇರ್ತಾರೆ, ಹಿಂದೂಗಳು ಅವರವರಷ್ಟೇ ಇರ್ತಾರೆ, ಊಟ ಮಾಡಿ ಹೋಗ್ತಾ ಇರ್ತಾರೆ. ನನಗೆ ಹಿರಿಯರು ಹೇಳ್ತಾ ಇದ್ರು, ಮನುಷ್ಯನ ಜೀವನ ಹೇಗಂತ ಹೇಳಿದ್ರೆ ಸೈಕಲ್ ಚೈನ್ ಇದ್ದಾಗಂತ. ಒಂದು ಹಲ್ಲಿಗೆ ಇನ್ನೊಂದು ಪೆಡ್ಲಿಗೆ ಒತ್ತಲಿಲ್ಲ ಅಂದ್ರೆ ಮುಂದೆ ಹೋಗುದಿಲ್ಲ ಅಂತ. ಹಾಗೆ ಜಗತ್ತೂ ಅಷ್ಟೇನೆ, ದೇಶನೂ ಅಷ್ಟೇನೆ, ರಾಜ್ಯನೂ ಅಷ್ಟೇನೆ, ದಕ್ಷಿಣ ಕನ್ನಡ ಜಿಲ್ಲೆನೂ ಅಷ್ಟೇನೆ. ಒಂದು ಧರ್ಮಕ್ಕೊಂದು ಡಿಪೆಂಡ್ ಆಗೇ ಇರ್ತಾರೆ. ಮಾತಾಡೋದು ಬೇಕಾದಷ್ಟು ಮಾತಾಡ್ಬೋದು ಅಂತೇಳಿ. ಆದರೆ ಇಲ್ಲಿ ನೀವೇ ಉದಾಹರಣೆ ಆಗ್ತೀರಾ ನಮಗೆ, ತುಂಬ ವಿಶೇಷ ಅಂತ ಹೇಳಿದರೆ. ಆನಂತರ ಸರ್ ಇದೆಲ್ಲ ಫ್ಲೈಓವರ್ ಆಗುತ್ತೆ. ಫ್ಲೈಓವರ್ ನಿಮ್ಮ ಮೇಲೆ ಯಾವುದು ಇಂಪ್ಯಾಕ್ಟ್ ಆಗೋದಿಲ್ಲ ನಿಮ್ಮ ಬಿಸ್ನೆಸ್ಸಿಗೆ? ಇಲ್ಲ, ಈಗ ಒಂದು 6 ತಿಂಗಳಾಗಿತ್ತು. ಅಂದರೆ ಸರ್ವಿಸ್ ರೋಡ್ ಸರಿ ಇಲ್ಲದ ಕಾರಣ 6 ತಿಂಗಳಿಗೆ ಎಫೆಕ್ಟ್ ಆಗಿದೆ. ಸರ್ವಿಸ್ ರೋಡ್ ಇಲ್ಲ ಅಂತ ನಮ್ಮ ಮಾಮೂಲಿ ವ್ಯಾಪಾರ ಸ್ಥಿತಿಗೆ ಬಂದಿದೆ. ನಾವು ಫ್ಲೈಓವರ್ ಆದ ಕಾರಣ ಭಾರಿ ಒಳ್ಳೆಯದು. ಯಾಕೆ ಹೇಳಿದ್ರೆ ಇಲ್ಲಿ ಅಷ್ಟು ಘನ ವಾಹನಗಳು, ಎಕ್ಸ್ಪ್ರೆಸ್ ಬಸ್ಸುಗಳು ಅದೆಲ್ಲ ಹೋಗ್ತಾ ಇರ್ತದೆ. ಇಲ್ಲಿ ಮಾಮೂಲಿ ಬರೋರು ಗಾಡಿ ಹೋಗ್ತಾರೆ. ಸರ್ ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಆದ್ರೆ ಹೇಗಿರುತ್ತೆ ದೈನಂದಿನ ಜೀವನ ನಿಮ್ಮದು, ನಿಮ್ಮ ಮನೆಯವ್ರದ್ದು? 5 ಗಂಟೆಗೆ ಹೋಟ್ಲ್ ಓಪನ್ ಆಗುತ್ತೆ. ಆದಮೇಲೆ 5ರಿಂದ ಚಾಲು ಆದ ಮೇಲೆ 7ವರೆಗೆ ನನ್ನ ಮಗ ಬರ್ತಾನೆ. ನಾನು ಆ ಕಡೆ ಹೋಗ್ತೇನೆ, ಒಳಗಿರ್ತೇನೆ, ಅಲ್ಲಿ ಸೆಕ್ಷನ್ ನೋಡ್ತಾ ಇರ್ತೇನೆ. 10 ಗಂಟೆಗೆ ಇವಳು ಬರ್ತಾಳೆ, ಹೆಂಡತಿ ಪದ್ಮಾವತಿ ಬರ್ತಾಳೆ. ಅವರಿಬ್ಬರು ಅವ್ರು ಬಂದ ಮೇಲೆ ನಾನು ಮನೆಗೆ ಹೋಗ್ತೀನಿ. ಮತ್ತೆ 2ವರೆಗೆ ನಾ ಬರ್ತೇನೆ. ಮತ್ತು ಇವರು 5 ಗಂಟೆ ಬಂದು ಮತ್ತೆ ಅವರು ನೋಡ್ತಾ ಇರ್ತಾರೆ. ಮತ್ತೆ 8ಗೆ ನಾನು ಹೋಗ್ತೇನೆ ಮನೆಗೆ. ಅಷ್ಟೇ ನಾನು ದೈನಂದಿನ ನಡೆಯೋದು ನಮ್ಮ ಚಕ್ರ. ದೈನಂದಿನ ಇದು. ಬೆಳಗ್ಗೆ ರಾತ್ರಿ ಬಂದಾಗೋದು ಎಷ್ಟು ಗಂಟೆಗೆ? ಬಂದಾಗ 8ವರೆಗೆ ಬಂದಾಗುತ್ತೆ. ನಾನು ಹೇಳ ಅವರದ್ದು ದಿನಚರಿ ಹೇಳಿ ಗೊತ್ತಿರ್ತದೆ. ಮನೆಯಲ್ಲಿ 3:45ಕ್ಕೆ ಹೇಳ್ತಾರೆ. ರಾತ್ರಿ 11:30 ಆದರೂ ಮಲಗೋದಿಲ್ಲ. ನಾನು ಹೇಳಬೇಕು ಮಲಗಿ ಲೇಟ್ ಆಯಿತು ಅಂತೇಳಿ. ಮಲಗಿದ್ರೆ ಬೆಳಿಗ್ಗೆ 3:45ಕ್ಕೆ ಪರ್ಮನೆಂಟ್ ಎದ್ದೇ ಹೇಳ್ತಾರೆ. ಎದ್ದು ಅವ್ರದ್ದು ಶ್ಲೋಕ ಅದು ಇದೆಲ್ಲ ಹೇಳಿ ಆಮೇಲೆ 4:45 ಆಗುವಾಗ ಹೋಟೆಲ್ಗೆ ಹೊರಟಾಯ್ತು. ಅವರು 1 ಗಂಟೆ ಹೊತ್ತು ಮನೆಯಲ್ಲಿ ಸ್ನಾನ ಪೂಜೆಯಲ್ಲಿ ಹಾಕಿ ಹೊರಡ್ತಾರ. ಇಲ್ಲಿ 5 ಗಂಟೆಗೆ ಹೋಟೆಲ್ ಓಪನೇ. ಅದು ಒಳಗಡೆ ಕಿಚನಲ್ಲಿ ಹೆಲ್ಪರ್ ಇಲ್ಲ ಅಂದರೆ ಮೀನು ತಿಂಡಿ ಮಾಡೋರು 3ವರೆಗೆ ಬರ್ತಾರೆ. ಅವರಿಗೊಬ್ಬರು ಹೆಲ್ಪರ್ ಇಲ್ಲ ಅಂತ ಆದರೆ ಇವರು 3ವರೆಗೆ ಹೋಟೆಲ್ಗೆ ಬರೋದು ಉಂಟು ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ. ಫುಲ್ ಅವರ ಲೈಫು ಹೆಂಡತಿಯಿಂದ ಹೆಚ್ಚು ಹೋಟೆಲ್ ಹೆಂಡತಿ ಇದ್ದಾಗೆ ಅವರಿಗೆ. ಅದು ಪ್ರಾರಂಭ ಇರ್ತಾರೆ ಬೆಳಿಗ್ಗೆ
5 ಗಂಟೆಗೆ ಇಲ್ಲಿ ಹೋಟೆಲ್ ಬಂದರೆ ರಶ್ ಇರ್ತದ. ಬೆಳಿಗ್ಗೆ ಇಲ್ಲಿ ಮಸೀದಿ ಓಪನ್ ಆಗಿರ್ತದೆ, ಇದು ಅವ್ರದ್ದು ಪೂಜೆ. ಅದಾಗಿ ಅವರು ಇರ್ನುದು ಕೊರಿಯರತ್ತೆ, ಅದಾಗಿ ಅವ್ರ ಮಸೀದಿ ಅವರು ತುಂಬಾ ಮಂದಿ ಬರ್ತಾರೆ. ಬೆಳಿಗ್ಗೆ ಫುಲ್ ಇಲ್ಲಿ ಅವರೇ ಇರೋದು ಫಸ್ಟ್ ಕಸ್ಟಮರ್. ಹಾಗೆ ನೆಕ್ಸ್ಟ್ ಮತ್ತೆ ಎಲ್ಲರೂ ಬರ್ತಾರೆ. ಅಂದ್ರೆ ಅವರು ಮಸೀದಿಯಿಂದಾಗಿ ಬೆಳಿಗ್ಗೆ ಬೇಗ ಬರ್ತಾರೆ. ನಮಗೆ ಬೆಳಿಗ್ಗೆ ಅದು ನಮಾಜ್ ಆದ ತಕ್ಷಣ ಇಲ್ಲಿ ಬಂದಿರ್ತಾರೆ. ಕೆಲವರು ಹೆಚ್ಚಿನವರು ಕೇಳಿಕೊಂಡು ಅವರಿಗೆ ತುಂಬಾ ಆಶ್ಚರ್ಯ ಆಗ್ತದೆ ಇಲ್ಲಿ ಅವರನ್ನೇ ನೋಡುವಾಗ, ಎಷ್ಟು ಕಸ್ಟಮರ್ ಅವರೇ ಇದ್ದಾರಲ್ಲ ಅಂತೇಳಿ. ಮಂದಿರ ಇದೆ, ಮಧ್ಯದಲ್ಲಿ ಇದ್ದೇವೆ ನಾವು. ಆ ಕಡೆ ನಾವು ಮಸೀದಿಯನ್ನು ಮಂದಿರವನ್ನು ಎಲ್ಲ ಸಮಾನವಾಗಿ ನೋಡ್ತಾ ಇದ್ದೇವೆ. ನಾವು ಮಿಡ್ಲಲ್ಲಿ ಇರೋ ಕಾರಣ ಆಚೆಯೂ ಅಲ್ಲಿಲ್ಲ ಈಚೆನೂ ಅಲ್ಲಿಲ್ಲ, ನಾವು ಮಿಡ್ಲಲ್ಲಿ. ಹಾಗೆ ಅದು ಇಲ್ಲ. ಒಂದು ಟೈಮಲ್ಲಿ ನಾನು ಮದುವೆದ ಬಂದ ಶುರುವಿಗೆ ಆಕ್ಚುಲಿ ಹೌದು ಇಲ್ಲಿ ಭಯನೇ ಇತ್ತು. ನಾನು ಮದುವೆಗೆ ಬಂದೆ ಈಗ 27 ವರ್ಷ ಆಗ್ತಾ ಬಂತು ಆಯ್ತು. ಆ ಟೈಮಲ್ಲಿ ನಿಜವಾಗಿ ಭಯನೇ ಇತ್ತು. ಯಾಕೆಂದ್ರೆ ಎಲ್ಲಿ ನೋಡಿದ್ರು ಗಲಾಟೆ ಆಗಿತ್ತು, ಬಂದಾಯ್ತು, ಪೊಲೀಸ್ನವರದ್ದೇ ರಾಜ್ಯ ಇಲ್ಲಿ ರೋಡಲ್ಲಿ. ಇದು ಈಗ ನಮ್ದು ಆಕ್ಚುಲಿ ಈ ಹೋಟೆಲ್ ಈಗಲ್ವಾ 7 ವರ್ಷದಿಂದ. ಅಲ್ಲಿ ಮೊದ್ಲು ಇತ್ತಲ್ವಾ, ಅಲ್ಲಿನ ಇವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ 1 ನಿಮಿಷಕ್ಕೆ ಒಂದು ಟೈಮಲ್ಲಿ. ಅದು ಯಾರು ಇವರನ್ನು ಹಿಡ್ದಿದ್ದಾರೆ. ನಮ್ಮ ಮನೆ ಒಳಗೆ ಖುದ್ದು ಪೊಲೀಸ್ ಬಂದಿದ್ದಾರೆ. ಯಾಕೆಂದ್ರೆ ನಮ್ಮ ಸ್ಟಾಫ್ ಎಲ್ಲ ಮನೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ ಅವಾಗ, ಅವರನ್ನೆಲ್ಲ ಕೊಂಡೋಗಿದ್ದಾರೆ. ಎಷ್ಟು ಒದ್ದಾಡಿದ್ದಾರೆ ಇವರು ಅವರನ್ನು ಬಿಡಿಸ್ಲಿಕ್ಕೆ. ಸುಮ್ಮನೆ ಆದ್ರು ಅಂದ್ರೆ ಅವರಿಗೆ ರೀಸನ್ ಅಷ್ಟೇ. ಎಲ್ಲರನ್ನು ಕೊಂಡೋಗೋದೆ, ಒಟ್ಟು ಕೊಂಡೋಗೋದು, ಒಟ್ಟು ಕೊಂಡೋಗೋದು ಜನರನ್ನು ಆ ಥರ. ಮತ್ತೆ ಬಿಟ್ಟಿದ್ದಾರೆ ಮಾತ್ರ, ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ಆ ಟೈಮಲ್ಲಿ ಭಯ ಇತ್ತು. ಭಯ ಅಂದ್ರೆ ಮತ್ತೆ ನಮ್ಗೆ ಅದು ಮಾಮೂಲಿ. ಭಯ ಅಂದ್ರೆ ನಮಗೆ ಭಯ ಇಲ್ಲ, ಯಾಕೆಂದ್ರೆ ನಾವು ಜನರೊಟ್ಟಿಗೆ ಒಳ್ಳೆದ್ರಲ್ಲಿ ಇದ್ದ ಕಾರಣ ನಮ್ಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಹೇಳೋದೇ ನಮ್ಗೆ ಒಂದು ಧೈರ್ಯ ಅಷ್ಟೇ. ಕಲ್ಲಡ್ಕದಲ್ಲಿ ಕರೆಕ್ಟ್ ಆದ ಕಾರಣ ನಮ್ಗದೊಂದು ಧೈರ್ಯ. ಬಟ್ ಊರಲ್ಲಿ ಆಗುವಾಗ ಅದಕ್ಕೆ ನಾವು ಹೊಂದಿಕೊಂಡು ಹೋಗ್ಬೇಕಲ್ವ. ಅಂಗಡಿಗಳು ಕ್ಲೋಸ್ ಆಗಿರ್ತದೆ, ಯಾವುದೇ ಸಾಮಾನು ಸಿಗೋದಿಲ್ಲ, ಹೋಟೆಲ್ ಬಂದಿರ್ತದೆ, ಬಿಸ್ನೆಸ್ ಆಗೋದಿಲ್ಲ, ಕೆಲವು ವಹಿವಾಟುಗಳು ನಮ್ದು ನಿಂತಿರ್ತದೆ. ಅದು ಒಂದು ಭಯ ಆವಾಗ ಇತ್ತು, ಈಗ ಇಲ್ಲ ಸರ್. ಈಗ BC ರೋಡ್ ಆ ಕಡೆ ಎಲ್ಲ ಬೇಕಾದ್ರೆ ಗಲಾಟೆ ಆಗಿ ಬಂದಾಗ್ತದೆ, ಇಲ್ಲಿ ಕಲ್ಲಡ್ಕ ಬಂದಾಗ್ತಾ ಇಲ್ಲ. ಕಲ್ಲಡ್ಕದಲ್ಲಿ ನಾವು ಅಂತ ಹೇಳೋದಿಲ್ಲ, ಬಟ್ ನಾವು ಪ್ರಯತ್ನ ಪಡ್ತೇವೆ ಅಷ್ಟೇ ಹೇಳ್ತೇವೆ. ನಾವೇ ಅಂತ ಹೇಳೋದಿಲ್ಲ. ಜನರು ಅದಕ್ಕೆ ಸಪೋರ್ಟ್ ಕೊಡ್ಬೇಕು. ನಮ್ಮಿಂದ ಒಬ್ಬರಿಂದ ಆಗೋದು ಏನೂ ಇಲ್ಲ, ಹೌದಲ್ವಾ? ಜನರು ಸಪೋರ್ಟ್ ಮಾಡಬೇಕು ನಮಗೆ. ನಾವು ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನೋಡ್ತೇವಾ? ಹೌದು, ನಾವೆಲ್ಲರನ್ನು ಒಳ್ಳೆ ರೀತಿಯಿಂದ ನೋಡ್ತೇವೆ. ಆದ ಕಾರಣ ಅವರಿಗೂ ಅಷ್ಟೇ ನಮ್ಮ ಜೊತೆ ಅಂದರೆ ಹೊಂದಾಣಿಕೆ ಇರ್ತಾರೆ. ನಾವು ಯಾರು ನೋಡಿದ್ರು ನೆಗಡಿ ಮಾತಾಡಿ ಈ ಥರನೇ. ಕಸ್ಟಮರ್ ಯಾರೇ ಬರಲಿ ಅವ್ರ ಜೊತೆ, ಅವರು ಶ್ರೀಮಂತರು ಇರಲಿ ಬಡವ ಇರಲಿ ಅಥವಾ ಯಾರೇ ಇರಲಿ, ನಮ್ಗೆಲ್ಲರೂ ಒಂದೇ ಇಲ್ಲಿ ಬರುವವರು. ಹಾಗೆ ಇಲ್ಲ, ಇದು ಒಂದು ಹೌದು, ಇದು ಕರೆಕ್ಟ್. ಖಂಡಿತವಾಗಿ. ಯಾಕೆಂದ್ರೆ ಯಾವುದೇ ಜಾತಿ ಇರಲಿ, ಒಂದು ಜಾತಿಗೆ ಇನ್ನೊಂದು ಜಾತಿ ಮುಖ್ಯನೇ. ಧರ್ಮಗಳು ಅದು ಮುಖ್ಯನೇ. ಯಾಕೆಂದ್ರೆ ನಮ್ಮಿಂದ ಒಂದೇ ಇದು ಹಿಡ್ಕೊಂಡು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಉದ್ಯೋಗ ಇರಲಿ, ಯಾವುದೇ ಇರಲಿ, ಎಲ್ಲರೂ ಬಂದರೆ ಮಾತ್ರ ಅದು ಸಕ್ಸಸ್ ಆಗೋದು. ನಮ್ಮಿಂದ ಒಬ್ಬರಿಂದಲೇ ಆಗ್ತದೆ ಅಥವಾ ನಮ್ಮ ಒಂದೇ ಪಂಗಡ ಹಿಡ್ಕೊಂಡು ಹೋಗ್ತೇವೆ ಅಂದರೆ ಖಂಡಿತ ಆಗೋದಿಲ್ಲ. ನಾವು ಅಷ್ಟೇ ಹೇಳ್ತೇವೆ. ಈಗ ನಾವೇ ಒಂದು ರೀತಿಯಲ್ಲಿ ಏನೂ ಇಲ್ಲದಿದ್ದವರು ಈಗ ಇಲ್ಲಿ ಬಂದು 21 ವರ್ಷದಲ್ಲಿ ಈ ಮಟ್ಟಿಗೆ ಒಂದು ಬೆಳೆದಿದ್ದೇವೆ ಅಂದರೆ ಅದಕ್ಕೆ ನಾವು ಇಟ್ಟುಕೊಂಡ ಒಗ್ಗಟ್ಟು, ನಾವು ಅದೇ ಒಂದು ಮೂಲ ಕಾರಣ ಹೇಳ್ತೇನೆ. ಅದೇ ಇಲ್ಲ ನಾವು ನಮ್ಮದೇ ಅಂತ ಹೇಳಿ ಹೋಗ್ತಿದ್ರೆ ನಾವು ಖಂಡಿತ ಈ ಹೆಸರು ತಗೊಳ್ತಾನೆ ಇರಲಿಲ್ಲ. ಖಂಡಿತವಾಗಿ ಆಕ್ಚುಲಿ ನಾವು ಅದನ್ನು ಯೋಚನೆ ಮಾಡಿಯೇ ಇಲ್ಲ. ನಮ್ಮ ಮನಸ್ಸಲ್ಲಿ ಇದ್ದದ್ದು ನಮ್ಮ ಮನೆ ಗೃಹ ನಮ್ಮ ಮನೆದು ಗೃಹ ಪ್ರವೇಶ ಚಂದದಲ್ಲಿ ಆಗಬೇಕು. ನಮ್ಮ ಇಲ್ಲಿಗೆ ಬರುವ ಕಸ್ಟಮರನ್ನು ಒಬ್ಬರನ್ನು ಬಿಡಬಾರ್ದು, ಪ್ರತಿಯೊಬ್ಬರನ್ನು ಕರಿಬೇಕು. ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲರನ್ನು ಕರಿಬೇಕು ಉದ್ದೇಶದಿಂದ ನಾವು ಮಾಡಿದ್ದು. ಈ ಥರ ಹೆಸರು ತಗೊಳ್ಬೇಕುವ ಉದ್ದೇಶನೂ ಇರಲಿಲ್ಲ. ನಮಗೆ ಗೊತ್ತೂ ಇರಲಿಲ್ಲ ಇದು ಇಷ್ಟು ವೈರಲ್ ಆಗ್ತದೆ ಅಂತ ಹೇಳೋದು. ಎಲ್ಲರೂ ಅದರಲ್ಲೂ ನೋಡಿ, ಈಗ ತುಂಬ ಮಂದಿ ನಮ್ಮನ್ನು ಕರೆದಿಲ್ಲ ಅಂತ ಈಗ ಕೂಡ ಬಂದು ಹೇಳ್ತಾ ಇದ್ದಾರೆ, ನಮ್ಮನ್ನು ಬಿಟ್ರಿ ಅಂತ. ಆ ಥರ ನಾವು ಎಷ್ಟು ಅದು ನಮ್ಮದು ಸಂಪ್ರದಾಯ ಹಾಗೆ ಉಂಟು. ನಮ್ಮದು ಸಂಪ್ರದಾಯ ಅಂದರೆ ಬ್ರಾಹ್ಮಿಣ್ಸ್ ಊಟದ ಬಗ್ಗೆ ನೀವು ಕೇಳ್ತೀರಿ ಅಂತ ಆದರೆ, ಸಂಪ್ರದಾಯ ಅಂತ ಹೇಳಿದ್ರೆ ಆ್ಯಕ್ಚುಲಿ ಹಿಂದಿನವರ ಸಂಪ್ರದಾಯ ಹಿಡ್ಕೊಂಡು ಹೋದರೆ ಇವತ್ತು ನಮ್ಮ ಮನೆಗೆ ಯಾರೂ ಕಾಲಿಡ್ಲಿಕ್ಕಿಲ್ಲ. ಹಿಂದಿನ ಸಂಪ್ರದಾಯ ಆ ಥರ ಇದೆ. ಯಾಕೆಂದರೆ ಅವನು ಶೂದ್ರ, ನಮ್ಮದು ಬ್ರಾಹ್ಮಿಣ್ಸ್ ಹೇಳು ಅಲ್ಲಿ ಒಂದು ತಡೆಗೋಡೆ ಇರ್ತದೆ. ಹೌದು ಆಯ್ತು, ಅವರಿಗೆ ಸಪ್ರೇಟ್ ಊಟ ಕೊಡಬೇಕು, ಅವರನ್ನು ಸಪ್ರೇಟ್ ಆಗಿ ನೋಡಿಕೊಳ್ಬೇಕು. ಕರೆದ ನಂತರ ನಾವು ಆ ಥರ ನೋಡಬಾರ್ದು. ಎಲ್ಲರೂ ನಾವು ಒಂದೇ ಹೇಳೋ ಥರ ಇರಬೇಕು ಹೇಳೋದು ನಮ್ಮದು
ಹೀಗಾಗಿ ನಿಮ್ಮ ಮನೆಯ ಗೃಹ ಪ್ರವೇಶ ಹಿಂದೂಗಳಿದ್ರು ಮುಸಲ್ಮಾನರಿದ್ರು ಖಂಡಿತ, ಸರ್ವ ಧರ್ಮದ ಖಂಡಿತ. ಗ್ರೌಂಡಲ್ಲಿ ಮಾಡ್ತೀರಾ? ಹೌದು, ಶಾಲೆ ಗ್ರೌಂಡ್. ಅದಕ್ಕೆ ನಮ್ಗೆ ಯಾವ ಗ್ರೌಂಡ್ ಹೇಳಿದ? ಶ್ರೀರಾಮ ಶಾಲೆದು. ನಾವು ಅವರನ್ನ ಅಣ್ಣ ಅಂತ ಕರೆಯೋದು, ಪ್ರಭಾಕರ್ ಭಟ್ರ ಹತ್ರ ಮೇಯ್ದು. ನಾವೆಲ್ಲ ಇಲ್ಲಿ ಅವರನ್ನ ದಂಪತಿಗಳ ಅಣ್ಣ ಅತ್ತಿಗೆ ಅಂತ ಹೇಳೋದು. ಅವರು ಮೂಲ ಕಾರಣ ಅಂತಲೂ ಹೇಳ್ಬೇಕು. ಯಾಕೆ ಗೊತ್ತಾ? ಯಾಕೆಂದ್ರೆ ಅವ್ರು ನಮ್ಗೆ ಗ್ರೌಂಡ್ ಅನ್ನು ಬಿಟ್ಟು ಕೊಟ್ಟಿದ್ದಾರೆ. ನೀನು ಮಾಡು ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಅವ್ರು ಕೇಳಿಲ್ಲ, ಯಾರು ಬರ್ತಾರೆ ಯಾರು ಊಟ ಮಾಡಿ ಹೋಗ್ತಾರೆ ಅಂತ ಕೇಳಿಲ್ಲ. ನಾವು ಅವ್ರಿಗೆ ಕೇಳಿದ್ದೆವು, ನಮ್ದು ಗೃಹ ಪ್ರವೇಶ ಜನ ಜಾಸ್ತಿ ಆಗ್ತದೆ, ನಮಗೆ ವ್ಯವಸ್ಥೆಗೆ ನೀವು ಗ್ರೌಂಡ್ ಬಿಟ್ಟು ಕೊಡಬೇಕು. ಖಂಡಿತ ನಿನ್ಗೆ ಹೆಲ್ಪ್ ಮಾಡೋದು, ಯಾರಿಗೆ ಹೆಲ್ಪ್ ಮಾಡೋದು ಅಂತೇಳಿ ಉದಾರ ಮನಸ್ಸಿನಿಂದ ಎಲ್ಲ ಬಿಟ್ಟು ಕೊಟ್ಟಿದ್ದಾರೆ ನಮ್ಗೆ. ಅಲ್ಲಿ ಇದು ಏನ್ ಬೇಕು ಅವ್ರು ಹೇಳಿದ್ರು, ಚಾರಿತ್ರಿಕ ಇತಿಹಾಸನೇ ನೀನು ಸೃಷ್ಟಿ ಮಾಡಿದ್ಯಾ ಅಂತ ಇವರಿಗೆ ಫೋನಲ್ಲಿ ಹೇಳಿದ್ದಾರೆ. ಅದು ವಿಶೇಷವಾದ ಮಾತು ಅವರದ್ದು. ನಿಜವಾಗಿ ನಾವು ಅದೇ ಹೇಳುದಲ್ವ ಸರ್, ನಾವು ಯೋಚನೆನೇ ಮಾಡಿಲ್ಲ. ನಾವು ಈ ಥರ ಒಂದು ಹೆಸರು ತೆಕ್ಕೊಳ್ತೇವೆ, ಈ ಥರ ಆಗ್ತದೆ ಅಂತ ನಮಗೆ ಅದು ಕನಸಲ್ಲೂ ಇರಲಿಲ್ಲ. ಎಲ್ಲ ನಾವು ಹೇಳೋದು, ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ಅವರೇ ನಡೆಸಿಕೊಂಡು ಬಂದಿದೆ. ಇಲ್ಲದಿದ್ದರೆ ಅಷ್ಟು ನಮ್ಮದು ಎಸ್ಟಿಮೇಟ್ ಇದ್ದದ್ದು ಒಂದು 4,000-5,000 ಆಗ್ಬೋದು ಅಂತೇಳಿ. 6,500-7,000 ಜನ ಆಗಿದೆ ಅಂದರೆ ಆ ರಿಟರ್ನ್ ಮಾಡಿದ ಅಡುಗೆ ಕೂಡ ಸೇಮ್ ಟೇಸ್ಟಲ್ಲಿ ಹೋಗಿದೆ ಅಂತ ಹೇಳಿದರೆ ಅದೆಲ್ಲ ಏನೋ ನಮಗೆ ಹಿರಿಯವರು ನಮಗೆ ಮಾಡಿದ ಆಶೀರ್ವಾದ ಅಂತೇಳಿ. ಹಿರಿಯವರದ್ದು ಒಂದು ಇರ್ತದಲ್ವ, ಅವರದ್ದು ಆಶೀರ್ವಾದ ಬೇಕೇ ಅಲ್ವಾ. ಹಾಗೆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಜನರ ಪ್ರೀತಿ ಮೇನ್. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? ನಾನು ಬೆಳಿಗ್ಗೆ ವಾರದಲ್ಲಿ 10 ಗಂಟೆಗೆ ಬರ್ತೇನೆ. 10ರಿಂದ 2:15, 2:45 ತನಕ ಇರುವುದು ಉಂಟು ಮಧ್ಯಾಹ್ನ 10 ಗಂಟೆನ. ಸಂಡೇ ಮಾತ್ರ ಬೇಗ ಬರ್ತೇನೆ. ನಾಳೆ 7:00 ಬರ್ತೇನೆ. ನಾಳೆ ರಶ್ ಇಲ್ಲಿ ತುಂಬ ಇರ್ತದೆ. ಇವರಿಗೆ ಮೇಂಟೈನ್ ಒಬ್ಬರಿಗೆ ಕಷ್ಟ ಆಗ್ತದೆ ಹೇಳಿ ನಾನು ಬರ್ತೇನೆ. ಮಗ ಇದ್ದಾನೆ ನಮ್ಮ ಜೊತೆ, ಆದರೂ ನಾನು ಬೇಗ ಬರ್ತೇನೆ ಸಂಡೇ. ನೆಕ್ಸ್ಟ್ 3 ಗಂಟೆಗೆ ವಾಪಸ್ ಹೋದೆ ಅಂದರೆ 5 ಗಂಟೆಗೆ ರಿಟರ್ನ್ ಬರಬೇಕು ನಾನು. 5 ಗಂಟೆ ಬಂದರೆ ಮತ್ತೆ ನಾನು ಮಾತ್ರ ಹೋಗೋದು 10 ಗಂಟೆ ಆಗ್ತದೆ. ಯಾಕಂದರೆ ಇಲ್ಲಿದು ಸ್ಯಾಲ್ರಿ ಇಡೋದಾಗಲಿ ಬಿಲ್ ಸೆಟ್ಲ್ಮೆಂಟ್ ಎಲ್ಲ ಸೆಟ್ ಮಾಡಿಟ್ಟೆ ನಾನು ಹೋಗೋದು. 10 ಗಂಟೆಗೆ ಹೋಗ್ತೀನಿ. ಅದು ಇಲ್ಲ, ಆ್ಯಕ್ಚುಲಿ ಹಿರಿಯವರದ್ದು ಆಶೀರ್ವಾದನೇ ಇರೋದಲ್ಲಿ, ನಾವು ಇಲ್ಲ ಅಲ್ಲಿ, ಆಯಿತಾ, KTಯಲ್ಲಿ. ಮತ್ತು ಇವರದ್ದು ಶ್ರಮ, ಇವರೊಂದು ಎಷ್ಟು ವರ್ಷದಿಂದ ಇದನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂದರೆ. ನಿಮ್ಗೆ ಏನು ಅನ್ಸುತ್ತೆ KT ವಿಶೇಷ ಚಾಯ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? KT ಸ್ಟಾರ್ಟಿಂಗ್ ಎಷ್ಟು 52ರಲ್ಲಿ ಇವರ ತಾತ ಮಾಡಿದ್ದು, ಅಜ್ಜಂದು ಬಳುವಳಿ ಇವರಿಗೆ ಸಿಕ್ಕಿದ್ದು. ಅದನ್ನು ಇವರು ಈಗಲೂ ಮುಂದುವರಿಸಿದ್ದಾರೆ. ನಮ್ಗೊಂದು ಆಸೆ ಅಂದರೆ ಮುಂದೆ ಮುಂದುವರಿಬೇಕು ಅಂತ. ಅದಕ್ಕೋಸ್ಕರ ಮಗ ಡಿಗ್ರಿ ನಂತರ ಅವನನ್ನು ಮುಂದೆ ಎಜುಕೇಷನ್ಗೆ ಕಳಿಸಿಲ್ಲ, ನಮ್ಮ ಜೊತೆನೇ ಇಟ್ಕೊಂಡಿದ್ದೇವೆ. ಈ KT ಇನ್ನೂ ಅಂದರೆ ಒಂದು ಹೆಸರು ಇದೆ ನೋಡಿ ಇದಕ್ಕೆ, ಇದು ಮುಂದುವರಿತಾನೆ ಇರಬೇಕು. ಇಲ್ಲ, ಅವರು ಖುದ್ದು ಅವರೇ ಪ್ರಿಪೇರ್ ಮಾಡಿದ್ದು. ತಾತ ಹಾಲು ಮತ್ತು ಅಂದರೆ ಹಾಲಿಗೆ ಸ್ವೀಟ್ ಹಾಕಿರ್ತಾರೆ. ಮೇನ್ ಅದು ಸ್ವೀಟ್ ಹಾಲಿಂದ ಆಗೋದು. ಹಾಲಿಗೆ ಸ್ವೀಟ್ ಸೇರಿಸಿರ್ತಾರೆ ಕುದಿಸುವಾಗಲೇ. ನೆಕ್ಸ್ಟ್ ಅದನ್ನು 2 ಪಾಟೆಯ ಮುಖಾಂತರ ಚೆನ್ನಾಗಿ ಹೊಡಿತಾರೆ. ಅಲ್ಲ, ಅದು ಮತ್ತೆ ಫಸ್ಟ್ ಹಾಲನ್ನು ಹೊಡಿಬೇಕು, ಅದರಲ್ಲಿ ನೊರೆ ಬರಬೇಕು. ಹಾಲಲ್ಲಿ ನೊರೆ ಬಂದ ನಂತರ ಅದನ್ನು ಗ್ಲಾಸಿಗೆ ಹಾಕ್ತಾರೆ. ಡಿಕಾಷನ್ ಸಪ್ರೇಟ್ ತೆಗಿತಾರೆ. ಅದು ಮನೆಯಲ್ಲಿ ನಾವು ತೆಗೆದಾಗೆ ಕುದಿಸಿ ಡಿಕಾಷನ್ ತೆಗಿಯೋದಿಲ್ಲ. ಇಲ್ಲಿ ಬಿಸಿ ನೀರಿಗೆ ಪೌಡರ್ ಹಾಕಿ ಚಮಚದಲ್ಲಿ ಕದಡಿ ಮತ್ತೆ ಬಟ್ಟೆಗೆ ಹಾಕಿ ಸೋಸಿ ಆ ಥರ ಡಿಕಾಷನ್ ತೆಗೆದು ನಾವು ಮನೆಯಲ್ಲೆಲ್ಲ ಕುದಿಸ್ತೇವೆ ಗ್ಯಾಸಲ್ಲಿ. ಹೌದು, ಆ ಥರ ಡಿಕಾಷನ್ ತೆಗೆದು ಅದನ್ನು ಮತ್ತೆ ಗ್ಲಾಸಿಗೆ ಫಸ್ಟ್ ಈ ಹಾಲನ್ನು ಹೊಡಿತಾರಲ್ಲ, ನೊರೆ ಇದ್ದ ಹಾಲನ್ನೇ ಗ್ಲಾಸಿಗೆ ಹಾಕ್ತಾರೆ. ಅದು ಗ್ಲಾಸಲ್ಲಿ ನೊರೆ ಕೂಡ ನಿಲ್ಬೇಕು. ಅದ್ರ ಮೇಲೆ ಸ್ಪೂನ್ ಹಿಡಿದು ಡಿಕಾಷನ್ ಹಾಕುವಾಗ, ಡಿಕಾಷನ್ ಇವಾಗ ಅದು ನೊರೆ ಮೇಲೆ ಬರ್ತದೆ, ಡಿಕಾಷನ್ ಮಿಡ್ಲಲ್ಲಿ ನಿಲ್ತದೆ. ಅದು ಚಂದ. ಕೆಳಗಡೆ ಹಾಲು, ಮಿಡ್ಲ್ ಡಿಕಾಷನ್, ಮೇಲ್ಗಡೆ ನೊರೆ ನಿಲ್ಬೇಕು. ಅದು ಇನ್ನೂ ತುಂಬಾ ಚಂದ ಕಾಣ್ತದೆ. ನೋಡಿದ್ರ ಹೆಣ್ಮಕ್ಳಾಗಿ ವರ್ಣಿಸಿ ಹೇಳ್ತಾರಂತೇಳಿ, ಅದು ಚಂದ. ಹೌದು, ನೋಡ್ಲಿಕ್ಕೆ ನೊರೆ ಇದ್ರೆ ಡೆಕೋರೇಷನ್ ಇದು KT ತುಂಬಾ ಚಂದ ಕಾಣ್ತದೆ. ನೊರೆ ಇಲ್ಲಂದ್ರೆ ಹಾಲು ಮತ್ತು ಡೆಕೋರೇಷನ್ ಮೇಲೆ ಮಾತ್ರ ನಿಲ್ತದ, ಇನ್ನು ನೊರೆ ಇರ್ಬೇಕು, ತುಂಬಾ ಚಂದ ಕಾಣ್ತದೆ. ಯಾರು ವಿಶೇಷವಾದ ಗ್ರಾಹಕರನ್ನ ನೋಡಿದ್ರ ನಿಮ್ಮ KT ಕುಡಿಲಿಕ್ಕೆ ಬಂದಿದ್ದು? ಬೆಂಗಳೂರಿನಿಂದ, ಮಂಗಳೂರಿನಿಂದ, ಮಧ್ಯಭಾಗದಲ್ಲಿ ಬಂದಿದ್ದಾರೆ. ಯಾರು ಅವರು ದೆಹಲಿಯಿಂದ ಇವರು ಬಂದಿದ್ರಲ್ಲ, ಹೆಸರು ಬರುದಿಲ್ಲ. ತುಂಬಾ ಮಂದಿ ಬಂದಿದ್ದಾರೆ. ನಮ್ಗೆ ಇಲ್ಲಿ ಲೋಕಲ್ ಇದೆ MLA ನವರು ಎಲ್ಲರೂ ಬರ್ತಾರೆ. ಸುಳ್ಯ ಆಗ್ಲಿ, ನಮ್ಮ ಉಡುಪಿ, ನಾವು ಸರಳ ಸಿಂಪಲ್ ಇಲ್ಲಿ ಯಾರನ್ನು ಬಂದ್ರು ನಾವು ಓವರ್ ಆಗಿ ಗುರುತಿಸೋದಿಲ್ಲ, ಫೋಟೋ ವಿಡಿಯೋ ಮಾಡೋದಿಲ್ಲ, ಏನಿಲ್ಲ, ಸೆಲ್ಫಿ ಕೂಡ ತೆಗಿಯೋದಿಲ್ಲ ನಾವು. ಈ ಹೋಟೆಲ್ ಅಲ್ಲಿ ಮುಖ್ಯಮಂತ್ರಿನೂ ಒಂದೇನೆ, ಸಾಮಾನ್ಯ ವ್ಯಕ್ತಿನೂ ಒಬ್ಬನೇ. ಅವರಿಗೆ ಅಂದ್ರೆ ವಿಶ್ ಮಾಡ್ತೇವೆ, ಅಂದ್ರೆ ಬಂದಿದ್ದಾರೆ ಅಂದ್ರೆ ವಿಶ್ ಮಾಡ್ತೇವೆ ಅಷ್ಟೇ. ಇನ್ನು ಅವ್ರ ಜೊತೆ ನಿಂತು ಸೆಲ್ಫಿ ತೆಗೆಯೋದು, ಅವರನ್ನೇ ಸ್ವಲ್ಪ ಮೇನ್ ಇಟ್ಕೊಳ್ಳೋದು ಆ ತರ ಮಾಡ್ತಾ ಇಲ್ಲ ನಾವು. ಎಲ್ರು ಒಂದೇ, ಅವರು ಬಂದಿರ್ತಾರೆ. ಹಾಗೆಂತ ಅವರಿಗೆ ಸಪ್ಲೈಗೆ ಇವರೇ ಹೋಗ್ತಾರೆ. ಬೇಕಾದ್ರೆ ಇಲ್ಲಿ ಒಳಗೆ ಕೂತ್ಕೊಳಿಸಿದ್ದು ಅಂದ್ರೆ ಯಜಮಾನ್ರಿ ಖುದ್ದೋಗಿ ಸಪ್ಲೈ ಮಾಡ್ತಾರೆ. ಅಂತೂ ತುಂಬಾ ಓವರ್ ಆಗಿ ವರ್ತಿಸೋದಿಲ್ಲ. ಫಿಲ್ಮ್ ಮೇಕರ್ನವರು ತುಂಬಾ ಮಂದಿ ಬರ್ತಾರೆ. ಬೇರೆ ಇಲ್ಲಿ ನಾವು ಹಾಗೆ ಸಾಮಾನ್ಯನವನಿಗೂ ಬೇಜಾರಾಗಬಾರ್ದು. ನಾವು ಡೈಲಿ ಬರ್ತೇವೆ KT ಕುಡಿಲಿಕ್ಕೆ, ತುಂಬಾ ಅಭಿಮಾನಿ ಅದ್ರದ್ದು, ನಮ್ಮನ್ನು ಗುರುತಿಸೋದಿಲ್ಲ ಅಂತ ಆಗ್ಬಾರ್ದು. ಹಾಗೆ
ಇನ್ನು ಕೆಲವು ಚಿಕ್ಕ ಮಕ್ಕಳಿದ್ದಾರೆ, ಅವರ ತಂದೆಯವರು ಹೇಳ್ತಾರೆ, ಅವರೇ ನೋಡಿ ಇವನಿಗೆ ನಿಮ್ಮ ಹೋಟೆಲಿದೆ ಕೇಟಿ ಬೇಕಂತೆ, ನಾನು ಇಲ್ಲಿಗೆ ಕರ್ಕೊಂಡು, ಎಷ್ಟು ಮಕ್ಕಳಿದ್ದಾರೆ, ನನಗೆ ಅದು ಖುಷಿ ಆಗ್ತದೆ. ಕೇಟಿಗಂತಲೇ ಬರ್ತಾರೆ ಈ ಮಕ್ಕಳು, ಅವರಿಗೆ ಇಲ್ಲಿ ಬೇಕಂತೆ ಅಂತ ಹೇಳಿಕೊಂಡು. ಆ ಥರ ಮಕ್ಕಳು ಅಭಿಮಾನಿಗಳು ತುಂಬಾ ಮಂದಿ ಇದ್ದಾರೆ. ಶನಿವಾರ ರವಿವಾರ ಹೇಳಿ, ಒಂದು 10,000 ಜನ ಬಂದು ಹೋಗಿರ್ಬೋದಾ? ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹೇಳಲಿಕ್ಕೆ ಆಗುದಿಲ್ಲ. ಬರ್ತಾರೆ, ಒಂದಿನ ಡಲ್ ಇರ್ಬಹುದು, ಒಂದಿನ ಜಾಸ್ತಿನೇ ಇರ್ಬಹುದು, ಹೇಳ್ಲಿಕ್ಕೆ ಆಗೋದಿಲ್ಲ ಜನರನ್ನು. ಹಾಗೆಂತ ಬಂದವರು ಎಲ್ರದ್ದು ತುಂಬಾ ಬಿಸ್ನೆಸ್ ರೊಟೇಷನ್ ಆಗ್ತಿರ್ತಾರೆ, ಬಂದವರೇ ಬರ್ತಾರೆ. ಅಲ್ಲ ಇನ್ನೊಂದು ಸರ್, ಈಗ 10,000 ಜನ ಆಗ್ಲಿ ಇಷ್ಟೇ ಆಗ್ಲಿ ತುಂಬಾ ವ್ಯಾಪಾರ ಆಗ್ತದೆ ಅಂತ ಹೇಳಲಿಕ್ಕೂ ಆಗಲ್ಲ. ಯಾಕೊತ್ತಾ, ಬರೋರು ಬರೀ ಕೇಟಿ ಕುಡಿದ್ರು ಸಾಕು. ಈಗ 10 ಜನ ಬಂದ್ರು ಒಂದು ಕೇಟಿ ಮಾತ್ರ ತಗೊಳ್ತಾರೆ, ಅಲ್ಲಿ ಆಗೋದು ಒಂದು 25 ರೂಪಾಯಿ ಒಂದು ಕೇಟಿಗೆ ಇರೋದು. ಹಾಗೆ ನಾವು ಆ ಲೆಕ್ಕ ಹಿಡಿಯಲಿಕ್ಕೆ ಆಗೋದೇ ಇಲ್ಲ, ಜನರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಸೀಕ್ರೆಟ್ ಕೇಳೋದು. ಸರಿ. ₹1 ಲಕ್ಷ ಬಿಸ್ನೆಸ್ ಮಾಡ್ತೀರಾ? ಬರೋದಿಲ್ಲ. 45 70 ನಮ್ಮದು ನೀವು ಬೇಕಾದ್ರೆ ಟ್ಯಾಲಿ ಮಾಡ್ಬೋದು. ಎಲ್ಲ ಕಡೆಯಿಂದ ಇಲ್ಲಿ ಬಿಲ್ ಚೀಪ್, ಅದು ಎಲ್ಲರೂ ಹೇಳ್ತಾರೆ. ಬೇರೆ ಕಡೆಗೆ ಹೋಲಿಸಿದ್ರೆ ಇಲ್ಲಿ ಕಡಿಮೆ ರೇಟ್. ಹೌದು, ಒಂದು ಗೋಳಿ ಬಜ್ಜಿ ಒಂದು ಪ್ಲೇಟ್ ತಗೊಂಡ್ರೆ ಅದು 25 ರೂಪಾಯಿ ಆಯ್ತಾ. ಒಂದು ಬನ್ಸ್ ಈಗ 25 ಮಾಡಿದ್ದೇವೆ ಆಯ್ತಾ. ಚಾ ಮೊನ್ನೆ ತನಕ ಕೂಡ 10 ರೂಪಾಯಿಗೆ ನಾವು ಚಾ ಕೊಡ್ತಿದ್ವಿ, ಎಲ್ಲಿಯೂ ಇಲ್ಲ ಆಯ್ತಾ. 10 ರೂಪಾಯಿ ಚಾ ಕೊಡು. ಈಗ 3,100 ರೂಪಾಯಿ ಗ್ಯಾಸಿಗೆ 1,000 ಒಮ್ಮೆಲೆ ಜಂಪ್ ಆದ್ರ ನಾವು 5 ರೂಪಾಯಿಗೆ ಜಂಪ್ ಆದೆವು ಅಷ್ಟೇ ಚಾದಲ್ಲಿ. ಅದು ಏನ್ ಮಾಡ್ತಾರೆ ಅಂದ್ರೆ ಲೋಕಲ್ನವರು 10 ರೂಪಾಯಿ ಕೊಡೋದು, ಇದು 15 ರೂಪಾಯಿ ಕೊಡೋದಿಲ್ಲ, ಅವರು ನಮ್ಮ ಎಂಕಲಪ್ಪ 10 ರೂಪಾಯಿ ಹೇಳಿ ಇಟ್ಟು ಹೋಗ್ತಾರೆ ಚಾದ್. 15 ರೂಪಾಯಿ ಈಗಲೂ ಕೆಲವರು ಕೊಡೋರಿದ್ದಾರೆ.